ಬಸ್ಸಲ್ಲಿ ಹೋಗುವಾಗ ಈಗ ಗಣ್ಯ ಆಮೇಲೆ ಕರೆಕ್ಟ್ ಈ ಥರ ಮಾಡಿದೆ ದಿನಾಲು ಇಂಥ ಘಟನೆ ನಡೀತಾನೆ ಅವೆಲ್ಲ ತಲೆಗೆ ಹಾಕುವ ನೀವು ಹೋಗ್ತಾ ಇರ್ತೀವಿ ಆಯ್ತು ಮಾಮೂಲಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ವಿ. ಹಲ್ಲೆಗೊಳಗಾದಂಥ ಕಂಡಕ್ಟರ್ ಮಾತಾಡ್ಸಿದ್ವಿ. ಏನಂದ್ರೆ ಅವ್ರಿಗೆ ಮಾನಸಿಕವಾಗಿ ಭಾಳ ಆಘಾತ ಆಗಿದ್ದಾರೆ. ಅವರು ಮೊದಲನೇದಾಗಿ ಅವ್ರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದಕ್ಕೆ ಅವ್ರಿಗೆ ದೈಹಿಕವಾಗಿ ನೋವು ಮತ್ತು ಮಾನಸಿಕವಾಗಿ ನೋವು ಆಗಿದೆ. ಅದ್ರ ಜೊತೆಯಲ್ಲಿ ಅವರ ಮನಸ್ಸಿನ ಮೇಲೆ ಇನ್ನೂ ದೊಡ್ಡ ಒಂದು ಆಘಾತ ಆಗಿರೋದೇನೆಂದರೆ ಯಾವುದೋ ಮಗು ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ. ನಾವು ಧೈರ್ಯ ತುಂಬಿ ಬಂದಿದ್ದೀವಿ. ಅವರು ಬಸ್ ತುಂಬ ಜನ ಇರುವಾಗ ಅದರಲ್ಲೂ ಆ ವಯಸ್ಸಿನ ವ್ಯಕ್ತಿ ಹೋಗಿ ಸಣ್ಣ ಮಗುವಿನ ಮೇಲೆ ದೌರ್ಜನ್ಯ ಮಾಡೋದು ಅಂತಂದರೆ ಯಾರೂ ನಂಬಲಾರ್ದಿರ್ತಕ್ಕಂಥ ವಿಷಯ ಆಗಿದೆ. ಸೊ ಹಾಗಾಗಿ ಇಂಥ ಒಂದು ಕಾನೂನನ್ನು ಯಾತಕ್ಕೆ ಬಳಸಿದರು ಆತನ ಮೇಲೆ ಅನ್ನೋಂಥದ್ದು ಯಕ್ಷ ಪ್ರಶ್ನೆ. ಆ ಕಾನೂನನ್ನ ಬಳಸಿ ಆತನ ಮೇಲೆ ಬಹಳ ನಿಧಾನವಾಗಿ ಆತನ ಒಂದು ಹಾಕಿದ್ದಾರೆ ಅಂತಂದರೆ ಭಾಳ ದೊಡ್ಡ ಅನುಮಾನ ವ್ಯಕ್ತಪಡಿಸೋಕ್ಕೆ ಕಾರಣ ಆಗ್ತಾಯಿದೆ. ಅದನ್ನು ನಾವು ಏನು ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮದೇ ಸರ್ಕಾರ ಇದೆ. ನಮ್ಮ ಸರ್ಕಾರದಲ್ಲೇ ಈ ಥರ ಒಂದು ಕಾನೂನನ್ನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಯಾವುದೇ ಸರ್ಕಾರ ಇಲ್ಲ. ಕಾನೂನನ್ನ ದುರುಪಯೋಗ ಮಾಡಿಕೊಂಡು ಒಬ್ಬ ಕನ್ನಡದ ಪರವಾಗಿ ದನಿ ಎತ್ತಿದಂಥ ಒಬ್ಬ ನೌಕರ. ಅಂದರೆ ಕರ್ನಾಟಕದ ಆಡಳಿತ ಭಾಷೆ ಕನ್ನಡ. ಸೊ ಕನ್ನಡದ ಬಗ್ಗೆ ಮಾತಾಡಿ, ಕನ್ನಡದ ಒಂದು ಭಾಷೆಯಲ್ಲಿ ಮಾತಾಡಿ ನಾವು ತಿಳಿಯೋದಿಲ್ಲ ಅಂತ ಕೇಳಿದ್ದೇ ದೊಡ್ಡ ಅಪರಾಧ ಅನ್ನೋ ಹಾಗೆ ಅವರು ಹಲ್ಲೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಹಾಗಾಗಿ ಅವರು ಬೆಳಗಾಂ ಜಿಲ್ಲೆಯಲ್ಲಿ ಪದೇ ಹಿಂಗೆ ಕಾಲು ಕಿರ್ಕೊಂಡು ಬರ್ತಕ್ಕಂಥದ್ದು ಬಹಳ ವರ್ಷಗಳನ್ನು ನೋಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಕನ್ನಡಿಗರು ಕೂಡ ಈ ಭಾಗದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಅನಾವಶ್ಯಕವಾಗಿ ರಾಜ್ಯ ಮತ್ತು ರಾಜ್ಯಗಳ ಮಧ್ಯೆ ಹೀಗೆ ತಿಕ್ಕಾಟಕ್ಕೆ ನಿಲ್ಲುವಂತಹ ಪ್ರಸಂಗಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಕಿಡಿಗೇಡಿಗಳ ಬಗ್ಗೆ ನಾವುಗಳೆಲ್ಲರೂ ಕೂಡ ಎಚ್ಚರವಾಗಿರೋದೇ ಒಳ್ಳೆಯದು. ಈಗ ಈ ಕಿಡಿಗೇಡಿಗಳ ವಿರುದ್ಧ ಶಾಶ್ವತವಾಗಿ ಕಠಿಣ ಕ್ರಮ ಯಾಕೆ ಆಗ್ತಾ ಇಲ್ಲ ನೋಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಹೋರಾಟಗಳನ್ನು ಮಾಡ್ತಾನೆ ಅವರುಗಳಿಗೆ ಕಾನೂನು ರೀತಿಯ ಯಾವ್ಯಾವ ಹಂತದಲ್ಲಿ ಏನೆಲ್ಲ ಮಾಡಬೇಕು. ಈಗ ಡಿ ಸಿ ಅವರು ಕೂಡ ಇಲ್ಲಿ ಬಂದಾಗ ಕೆಲವು ಡಿ ಸಿಗಳು ಭಾಳ ಕಟುವಾದ ನಿರ್ಧಾರಗಳನ್ನು ತಗೊಂಡು ಅವರಿಗೆ ಪಾಠವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಕಾಲಕ್ಕೆ ಅಗತ್ಯ ಬಿದ್ದಾಗೆಲ್ಲವೂ ಕೂಡ ಅವರ ಮೇಲೆ ಅವರಿಗೆ ಹೇಳೋದು, ಕೇಳೋದು ಮತ್ತು ದಂಡಿಸುವಂಥ ಕೆಲಸಗಳನ್ನ ಮಾಡಿಕೊಂಡೇ ಬಂದಿದ್ದಾರೆ. ಇನ್ನೂ ಹಾಗಾದರೂ ಕೂಡ ಅವರು ಅವರ ಪುಂಡಾಟಿಕೆಯನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ಕನ್ನಡಿಗರ ಮುಂದೆ ಕರ್ನಾಟಕ ಸರ್ಕಾರ ಇದೆಲ್ಲ ಈ ವಿಚಾರದಲ್ಲಿ ಅಂತ ಹಿರಿಯ ವ್ಯಕ್ತಿಗೆ ಪೋಕ್ಸೋ ಆ್ಯಕ್ಟ್ ಪೋಕ್ಸೋ ಆ್ಯಕ್ಟನ್ನು ಯಾಕೆ ಬಳಸಿದ್ರು ಅನ್ನೋ ಪ್ರಶ್ನೆನೇ ನನ್ನ ಮುಂದೆ ಕೂಡ ಇರ್ತಕ್ಕಂಥದ್ದು. ಅದನ್ನು ನಮ್ಮ ಮಂತ್ರಿಗಳು ಏನಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ದುರುಪಯೋಗ, ಪೋಕ್ಸೋ ಆ್ಯಕ್ಟ್ಗಳ ದುರುಪಯೋಗ ಈ ರೀತಿ ಆಗ್ತಾ ಇದೆ ಅಂದರೆ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಅಧಿಕಾರಿಯ ಮೇಲೆ ಪರಿಶೀಲನೆ ಮಾಡಿ ಅವ್ನು ಮಾಡಿದಾನೆ ಅಂತಾರೆ, ಅವನ ಮೇಲೆ ಕಠಿಣವಾದ ಕ್ರಮವನ್ನು ತಗೋಬೇಕು. ಅಲ್ಲ ಮೇಡಮ್, ಈಗ ಒಂದು ಬಸ್ಸಲ್ಲಿ 90 ಜನ ಇರ್ತಾರೆ ಮೇಡಮ್. 90 ಜನದಲ್ಲಿ
ಅಷ್ಟು ಆ ಮಧ್ಯೆ ಪಕ್ಷ ಪ್ರಕರಣ ಹೆಂಗ್ ಸಾಧ್ಯ? ಸಾಧ್ಯನಾ? ಅದೇ ಅಲ್ಲ, ನಮ್ಮ ಪೊಲೀಸರು ಪ್ರಶ್ನೆ. ಇಲ್ಲಿ ಈ ಒಂದ್ ಸ್ವಲ್ಪ ಯಕ್ಷ ತಲೆ ಪ್ರಶ್ನೆ ಓಡಿಸ್ಬೇಕಿತ್ತು. ಅಂತಂದ್ರೆ ನೀವು ಕೇಳಿದ ಪ್ರಶ್ನೆನೇ ನಾನು ಕೇಳಿದ್ದು. ಬಸ್ ತುಂಬಾ 70-80 ಜನ ಇದ್ದಾಗ ಒಂದ್ ಮಗುವಿನ ಮೇಲೆ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿ ಮಾಡ್ತಾನೆ, ಬಸ್ನ ಸುಮ್ಮನೆ ಬಿಡ್ತಾರಾ? ಸಾರ್ವಜನಿಕರೇ ಅವ್ರನ್ನ ಹಿಗ್ಗ ಮುಗ್ಗ ತಳಿಸಿದ್ರೆ ಪ್ರಶ್ನೆ ಅದಲ್ಲ. ಎಲ್ಲ ಸುಮ್ಮನೆ ಎದ್ದು ಬರೀ 4-5 ಜನ ಅವ್ರನ್ನ ಥಳಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಎದ್ದಿರೋದು ಭಾಷೆ ಪ್ರಶ್ನೆ. ಇದಲ್ಲ. ಇದು ನಾನು ಕೇಳಿದ್ರೆ ನನಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ, ಇಂಥದ್ದೆಲ್ಲಾನು ಬಳಸಿದ್ದಾರೆ ಅಂತ ಹೇಳಿದ್ರೆ. ನಾನು ಮಾತ್ರ ಅಲ್ಲ, ಇದು ದುರುದ್ದೇಶ ಅಂತ ಅನ್ಸುತ್ತೆ ಮೇಡಮ್. ನನಗೆ ಅನಿಸ್ತಾ ಇದೆ ವೈಯಕ್ತಿಕವಾಗಿ. ನನಗೆ ವೈಯಕ್ತಿಕವಾಗಿ ದಟ್ ಈಸ್ ಡಿಫ್ರೆಂಟ್. ವೈಯಕ್ತಿಕವಾಗಿ ನನಗೆ ಅನಿಸಿ ನಾನು ಹೇಳೋದು ಓಕೆ, ಬಟ್ ಅಧಿಕೃತವಾಗಿ ಇಲಾಖೆಯವರು ಪರಿಶೀಲನೆ ಮಾಡಿ ಅದರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಅಧಿಕಾರಿಗಳು ಆ ಇಲಾಖೆ ಹೇಳಬೇಕು. ಮೇಡಮ್, ಬೆಳಗಾವಿ ಅಥವಾ ಗಡಿ ಭಾಗದಲ್ಲಿ ಮರಾಠಿಗರ ಹಿತಾಸಕ್ತಿನ ಇಲ್ಲಿನ ರಾಜಕಾರಣಿಗಳಿರ್ಬೋದು ಅಥವಾ ಅಧಿಕಾರಿ ವರ್ಗ ಮಾಡ್ತಿದೆ, ಇಲ್ಲಿ ಕನ್ನಡಿಗರು ಬೇಕಾಗಿಲ್ಲ ಅನ್ನುವಂಥ ಮಾತನ್ನ ಕನ್ನಡಪರ ನನಗೆ ಹಾಗೇನು ಅನಿಸೋದಿಲ್ಲ. ಯಾಕಂದ್ರೆ ಮತದಾರರು ಅಂದ್ರೆ ಯಾವುದೇ ಭಾಷೆಯ ಮತದಾರ ಇರಬಹುದು, ನಾವೆಲ್ಲರಿಗೂ ಅಧಿಕಾರವನ್ನು ಒಂದು ನಿಮಿಷ ಎಲೆಕ್ಷನ್ ಆದಮೇಲೆ ಎಲ್ಲರಿಗೂ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು, ಸಮಾನವಾಗಿ ನೋಡ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯ ಆಗುತ್ತೆ, ಮಾಡ್ತಾರೆ. ಆದರೆ ಅದನ್ನು ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಅಂಜಿಸುವಂತಹ, ನಮ್ಮನ್ನು ಹತ್ತಿಕ್ಕುವಂತಹ ಕೆಲಸ ಮಾಡೋಕ್ಕೆ ಹೋದಾಗ ಯಾವುದೇ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾರೆ ಅಂತಂದರೆ ನನಗೆ ನಂಬೋಕೆ ಸ್ವಲ್ಪ ಕಷ್ಟ. 40 ವರ್ಷ ಆಯ್ತು ಮೇಡಮ್ ಇಲ್ಲಿ ಬೆಳಗಾವಿಯಲ್ಲಿ ಯಾರು ಮರಾಠಿ ಏನು ಮತಗಳು ಏನು ಅದೇ ಓಲೈಕೆ ಮಾಡ್ಕೊಂಡು ಬರ್ತಿದ್ರೆ ಅದ್ರ ಪರಿಣಾಮ ಈ ರೀತಿ. ಅಲ್ಲ ಮೇಡಮ್, ತಾವು ಕೂಡ ಹಿಂದೆ ಸಚಿವರಿದ್ರಿ ಮೇಡಮ್, ತಾವು ಕೂಡ ಹಿಂದೆ ಸಚಿವರಿದ್ರಿ. ಕನ್ನಡಿಗರಾಗಿ ಬಾರ್ಡರ್ ಏರಿಯಾದಲ್ಲಿ ಮರಾಠಿಗರ ನಾಡಿನಲ್ಲಿ ಕನ್ನಡಿಗರು ಇದ್ದಾರೆ ಆಯ್ತಾ. ನಮ್ಮ ಓಟುಗಳು ಕೂಡ ಅವ್ರಿಗೆ ಬೇಕು ಅಂದಾಗ ಅಲ್ಲಿ ಎಷ್ಟು ನಾವುಗಳು ಯಾವ ರಾಜ್ಯದಲ್ಲಿದ್ದೀವೋ ಆ ರಾಜ್ಯದವರೇ ಆಗಿ ಅಲ್ಲಿ ನಾವು ಸಹಕಾರ ಕೊಟ್ಟಾಗ ಇಲ್ಲಿಯವರು ಕೂಡ ಇದೇ ರಾಜ್ಯದವರಾಗಿ ಇಲ್ಲೇ ಇದ್ದು ಯಾವುದೇ ಭಾಷೆ ಮಾತೃಭಾಷೆ ಅವರ ಮನೆಯಲ್ಲಿ, ಹೊರಗಡೆ ಬಂದಾಗ ಕನ್ನಡ ನಾಡಿನ ಕನ್ನಡ ರಾಜ್ಯದ ಆಡಳಿತ ಭಾಷೆಗೆ ಗೌರವ ಕೊಡಬೇಕಂತ ಅವ್ರ ಆದ್ಯ ಕರ್ತವ್ಯ ಅದು ಮಾಡಬೇಕು. ಮಾಡಿಸುವಂತಹ ನಿಟ್ಟಿನಲ್ಲಿ ಇಲ್ಲಿನ ಅಧಿಕಾರಿಗಳು ನೀವು ಇದೀರಿ, ಅದಕ್ಕೆಲ್ಲ ಸಾಕ್ಷಿ. ಸಾಕಷ್ಟು ಸಲ ಅವರು ಪ್ರಯತ್ನ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ, ಮುಂದೆನೂ ಮಾಡ್ತಾನೂ ಇದ್ದಾರೆ. ಇವತ್ತು ಮಹಾರಾಷ್ಟ್ರದಲ್ಲಿ ಕೊನೆಯದಾಗಿ ಏನು ನಮ್ಮ ಕಂಡಕ್ಟರ್ ಮೇಲೆ ಕೇಸರಿ ಬಣ್ಣ ಹಚ್ಚಿ ತಲೆ ಮೇಲೆ ಹಾಕ್ತಾರೆ, ಮಕ್ಕಕ್ಕೆ ಹಚ್ತಾರೆ, ಅವ್ರಿಗೆ ಒತ್ತಾಯ ಪೂರ್ವಕವಾಗಿ ಜೈ ಮರಾಠ ಘೋಷಣೆ ಹಾಕ್ತಾರೆ ಮತ್ತು ಬಸ್ಗೆ ಮಸಿಗಳು ಕೆಲಸ ನಾನು ಮಾಡ್ತಾರೆ. ಹೇಳೋದು ಯಾವುದೇ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು. ಬೆಳಗಾವಿಯಲ್ಲಿ ಇರ್ತಕ್ಕಂಥ ಮರಾಠಿಗರು ಎಲ್ಲರೂ ನಾನು ಇದು ದೃಷ್ಟಿರು ಅಂತ ನಾನು ಹೇಳಕ್ ಹೋಗಲ್ಲ, ಅರ್ಥ ಮಾಡ್ಕೊಂಡು ಬಾಳೋರು ನಮ್ಮ ಜೊತೆ ಬಾಳ್ತಾನೆ ಇರ್ತಾರೆ. ಯಾರೋ ಕಿಡಿಗೇಡಿಗಳು ಪುಂಡರು ಇಂಥ ಕೆಲಸ ಮಾಡಿದ್ರೆ ಮತ್ತೊಂದು ರಾಜ್ಯ, ಇನ್ನು ನಮ್ಮ ಅಕ್ಕಪಕ್ಕದ ರಾಜ್ಯಗಳು ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ, ಯಾರೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅದನ್ನ ಅವರು ಅರ್ಥ ಮಾಡ್ತಾರೆ. ಇಲ್ಲಿ ನಾಯಕರು